ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬಾ ಈಸಿಕರವಾಗಿರುವಂಥ ರೆಸಿಪಿ. ಒಂದು 2 ಬಾಳೆಹಣ್ಣಿದ್ರೆ ಸಾಕು ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ನಾನು ಸೋಮವಾರ ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದೆ, ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಈ ಸ್ವೀಟ್ ರೆಸಿಪಿ. ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಮೊದಲಿಗೆ ನಾನಿಲ್ಲಿ 3 ಬಾಳೆಹಣ್ಣನ್ನು ತಗೊಳ್ಳೋಣ. 3 ಬಾಳೆಹಣ್ಣು, ಹಾಗೆ ನಾನಿಲ್ಲಿ ಬೆಲ್ಲ ಮತ್ತು ಸ್ವೀಟಿಗೆ ನಾನು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ, ಹಾಗೆ ಸಣ್ಣ ರವೆ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇವಾಗ ಬೆಲ್ಲ ನಾನಿಲ್ಲಿ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಬಾಳೆಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಉಪ್ಪಿಟ್ಟು ರವೆ 3/4 ಕಪ್ಪಷ್ಟು, ಹಾಗೆ 5 ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆ ಬೆಲ್ಲ 1 ಕಪ್ಪಷ್ಟು, ಹಾಗೆ ಡೆಲಿಕೇಟ್ ಪೌಡರ್ ಅಂತಾರಲ್ವ, ಕೊಕೊನಟ್ ಪೌಡರ್, ಅದು 1 3/4 ಕಪ್ಪಷ್ಟು, ಹಾಗೆ 1 ಚಮಚ ಬಿಳಿ ಎಳ್ಳು. ನೋಡಿ, ಬಾಳೆಹಣ್ಣು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಪೇಸ್ಟು ಕೂಡ ಮಾಡ್ಕೋಬೋದು, ಆದರೆ ಪೇಸ್ಟ್ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ಅಂಥೇಳಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ ತೊಗೋಣ. ಬೌಲ್ ಬಿಸಿಯಾದ ನಂತರ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ 1 ಕಪ್ ಆದರೆ 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 3/4 ಕಪ್ಪು ರವೆಗೆ 1.5 ಕಪ್ಪಷ್ಟು ಸರಿ ಹೋಗುತ್ತೆ. ಬೆಲ್ಲ ಕರಗಿದೆ. ಇವಾಗ ಅದೇ ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ತೊಗೋಣ. ಕಡಾಯಿಗೆ 1 ಚಮಚ ತುಪ್ಪವನ್ನು ಸೇರಿಸ್ಕೊಂಡು ನಾವು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ, ಒಣ ದ್ರಾಕ್ಷಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಪಿಸ್ತಾ, ಎನಿ ಡ್ರೈ ಫ್ರೂಟ್ಸನ್ನು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ, ಇವಾಗ ಅದೇ ತುಪ್ಪಕ್ಕೆ ನಾವಿಲ್ಲಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಬಾಳೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು, ಹಾಗೆ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಒಂದು 5ರಿಂದ 10 ನಿಮಿಷ ಆದರೆ ಫ್ರೈ ಆಗಿಬಿಡುತ್ತೆ. ಮತ್ತೊಂದು ಕಡೆ ನಾನು ಒಂದು ಕಡಾಯಿಗೆ ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಅದೇ ಕಡಾಯಿಗೆ ನಾನಿಲ್ಲಿ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ. ನಾನಿಲ್ಲಿ ತುಪ್ಪ, ಎಣ್ಣೆ ಏನೂ ಉಪಯೋಗಿಸಿಲ್ಲ ಈ ರವೆ ಹುರ್ಕೊಳ್ಳೋದಕ್ಕೆ. ನೋಡ್ರಲ್ಲ, ಇವಾಗ ಬಾಳೆಹಣ್ಣು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಹಾಗೆ ಮೆತ್ತಿಗೆ ಕೂಡ ಆಗಿದೆ. ನೋಡಿದ್ರಲ್ಲ, ಸಾಫ್ಟಾಗಿ ಆಗಿಬಿಟ್ಟಿದೆ. ಇವಾಗ ಕೊಕೊನಟ್ ಪೌಡರನ್ನು ಸೇರಿಸ್ಕೊಳ್ಳೋಣ. ಹಾಗೆ ಹುರ್ಕೊಂಡಿರುವಂಥ ರವೆ, ಹಾಗೆ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಳೆಹಣ್ಣಲ್ಲಿ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಸ್ವೀಟ್ ರೆಸಿಪಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಬೆಲ್ಲದ ಪಾನಕ ಏನು ಮಾಡ್ಕೊಂಡಿದ್ವಲ್ಲ, ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ, ಆ ನೀರನ್ನು ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಒಂದೇ ಸಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಗಂಟು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಂಪ್ಲೀಟಾಗಿ 3/4 ಕಪ್ಪಿಗೆ 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಬೆಲ್ಲಕ್ಕೆ. ಕರೆಕ್ಟಾಗಿ ಸರಿ ಹೋಗಿದೆ. ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಉಪಯೋಗಿಸ್ಬೋದು, ಆದರೆ ಬೆಲ್ಲದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬೆಲ್ಲದ ಜೊತೆ ಈ ಸ್ವೀಟ್ ರೆಸಿಪಿ. ನೋಡಿದ್ರಲ್ಲ, ಎಲ್ಲ ಕಂಪ್ಲೀಟಾಗಿ ನಾನು ಈ ಬೆಲ್ಲದ ಪಾನಕವನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕಲರ್ಗೋಸ್ಕರ 1/4 ಟೀ ಸ್ಪೂನ್ ಇಲ್ಲಿ ಅರಿಶಿಣವನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಫುಡ್ ಕಲರ್ ಬೇಕಾದರೂ ಉಪಯೋಗಿಸ್ಕೋಬೋದು, ಅಥವಾ ಕೇಸರಿ ದಳ ಕೂಡ ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಸ್ವಿಮ್ಮಲ್ಲಿ ಇಟ್ಕೊಂಡು 1-2 ನಿಮಿಷ ಫ್ರೈ ಆಗೋದಕ್ಕೆ ಬೇಡ. ನೋಡಿದ್ರಲ್ಲ, 2 ನಿಮಿಷ ಚೆನ್ನಾಗೇ ಬೆಂದಿದೆ. ನೋಡಿ, ಒಳ್ಳೆ ಹದಕ್ಕೆ ಬಂದಿದೆ. ಈ ಟೈಮಲ್ಲಿ ನಾವು ಹುರಿದು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ನೀವು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ. ಆದರೆ ನಾನು ಲಾಸ್ಟ್ ವಿಡಿಯೋಲ್ಲೂ ಹೇಳಿದ್ದೆ, ನನ್ನ ಮಕ್ಕಳಿಗೆ ಸ್ವಲ್ಪ ಕಾಫ್ ಕೆಮ್ಮಿರೋದ್ರಿಂದ ತುಪ್ಪ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ರೆಡಿಯಾಗಿದೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮತ್ತೊಂದು ಕಡೆ ನಾನು ಈ ಥರ ಬಾಳೆ ಎಲೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಈ ಸ್ವೀಟ್ ರೆಸಿಪಿ ಬೇಗ ಚೆನ್ನಾಗಿ ಬೆಂದೋಗುತ್ತೆ, ಹಾಗೆ ಎಲೆ ಕೂಡ ಎಲ್ಲೂ ಕಟ್ಟಾಗಲ್ಲ. ಹಾಗಾಗಿ ನೋಡಿದ್ರಲ್ಲ, ನಾನು ಒಂದು 5ರಿಂದ 6 ಈ ಥರ ರೆಡಿ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಮೃದುವಾಗಿ ಇರುತ್ತೆ. ಹಾಗಾಗಿ ತಪ್ಪದೆ ನೀವು ಈ ಥರ ಸ್ಟೀಮ್ ಮಾಡ್ಕೊಳ್ಳೇಬೇಕಾಗುತ್ತೆ ಈ ಸ್ವೀಟ್ ರೆಸಿಪಿ. ನೋಡಿ, ಕರೆಕ್ಟಾಗಿ 5ರಿಂದ 10 ನಿಮಿಷ ಆದರೆ ಸಾಕಾಗುತ್ತೆ, ರೆಡಿ ಆಗಿಬಿಡುತ್ತೆ. ನೋಡಿ, 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಒಂದು 7 ನಿಮಿಷ ತೊಗೊಂಡಿದ್ದೆ ಇಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಮೊದಲನೇದು ನಾನು ಇಲ್ಲಿ ದೇವರಿಗೆ ಎತ್ಕೊಂಡೋಗಿ ನೈವೇದ್ಯಕ್ಕೆ ಕೊಟ್ಬಿಡ್ತೀನಿ. ನಮ್ಮ ಮನೆಯವರು ಪೂಜೆಗೆ ಕೂತಿದ್ದಾರೆ, ಹಾಗಾಗಿ ಮತ್ತು ಉಳಿದಿದ್ದು 4 ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ
ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.